ಹಾಯ್ ಹೆಲೋ ನಮಸ್ಕಾರ. ಸೊ ಬಿ ಡಿ ಎ ಕಡೆಯಿಂದ ಲೇಟೆಸ್ಟ್ ಆಗಿ ಒಂದು ಇ ಆಕ್ಷನ್ ಕಂಪ್ಲೀಟ್ ಆಗಿದೆ. ವಿಚ್ ಈಸ್ ಆನ್ 20th ನಿಮಗೆ ಬಿ ಡಿ ಎದು ಇ ಆಕ್ಷನ್ ಕಂಪ್ಲೀಟ್ ಆಗಿದೆ. ನಾನು ರೀಸೆಂಟಾಗಿ ಒಂದು ಬಿ ಡಿ ಎ ಇ ಆಕ್ಷನ್ದು ಪ್ರೈಸ್ ಅನಾಲಿಸಿಸ್ ಕೂಡ ಮಾಡಿದ್ದೆ. ಅದರಲ್ಲಿ ನಾನು 60 ಸೈಟ್ಸ್ ಮಾತ್ರ ನಾನು ಕವರ್ ಮಾಡಿದ್ದೆ. ಇವಾಗ ನಾವು ನೆಕ್ಸ್ಟ್ ಅನದರ್ ಆಲ್ಮೋಸ್ಟ್ 45 to 50 ಸೈಟ್ಸ್ ನಮಗೆ ಇ ಆಕ್ಷನ್ ಕಂಪ್ಲೀಟ್ ಆಗಿರೋದಿಲ್ಲ. ಅದರದ್ದು ನಾವು ಪ್ರೈಸ್ ಅನಾಲಿಸಿಸ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ರೆಟ್ರೋಲ್ ಆಗೋರಿಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್. ನಾನು ನನ್ನ ಚಾನಲ್ ರಿಯಲ್ ಎಸ್ಟೇಟ್ ರಿಲೇಟೆಡ್ ಇನ್ಫಾರ್ಮೇಷನ್ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಇದು ನನ್ನ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ. ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್. ನೀವು ಬೈಯರ್ ಅಥವಾ ಸೆಲ್ಲರ್ ಆಗಿದ್ದರೆ ನಿಮ್ಮ ಪ್ರಾಪರ್ಟಿನ ನೀವೇನಾದರೂ ಸೇಲ್ ಮಾಡಬೇಕು ಅಥವಾ ಪರ್ಚೇಸ್ ಮಾಡಬೇಕು ಅಂತ ಏನೇ ರಿಕ್ವೈರ್ಮೆಂಟ್ ಇದ್ದರೂ ಪ್ಲೀಸ್ ಶೇರ್ ವಿತ್ ಮೀ. ನನ್ನ ಕಮ್ಯುನಿಟಿಲಿ ನಾನು ಶೇರ್ ಮಾಡಿ ನಿಮಗೆ ಯಾರಾದರೂ ಜೆನ್ಯೂನ್ ಬೈಯರ್ಸ್ ಅಥವಾ ಸೆಲ್ಲರ್ಸ್ನ ನಾನು ನಿಮಗೆ ಫೈಂಡ್ ಔಟ್ ಮಾಡಲಿಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಇದು ನಾನು ಲೇಟೆಸ್ಟ್ ಆಗಿ ನಾನು ಅವಾಗಲೇ ಮೆನ್ಷನ್ ಮಾಡಿದಾಗೆ ನಾನು ಬಿಡ್ ಪ್ರೈಸ್ ಅನಾಲಿಸಿಸ್ ಮಾಡಿರೋದು. ಇದನ್ನು ಪ್ಲೀಸ್ ಕನ್ಸಿಡರ್ ವಾಚಿಂಗ್ ದಿಸ್. ನಾವು ಫಸ್ಟ್ ಬಿ ಎಸ್ ಕೆ 6 ಡೇಸ್ ಸೆಕೆಂಡ್ ಬ್ಲಾಕ್ ಮತ್ತು ಫಿಫ್ತ್ ಬ್ಲಾಕ್ದು ನಾವು ಪ್ರೈಸ್ ನೋಡೋಣ. ನಾನು ಎಲ್ಲ ಬಿಡ್ ಪ್ರೈಸ್ ಅನಾಲಿಸಿಸ್ ಅಲ್ಲೂ ನಾನು ಈ ಎಕ್ಸೆಲ್ ಶೀಟ್ ನಾನು ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಫಸ್ಟಲ್ಲಿ ನಮಗೆ ಸೈಟ್ ಇರುತ್ತೆ, ಲೇಔಟ್ ನೇಮ್ ಇರುತ್ತೆ, ಮತ್ತು ಎಲ್ಲ ಫುಲ್ ಕಂಪ್ಲೀಟ್ ಸೈಟ್ ಡೀಟೇಲ್ಸ್ ಇರುತ್ತೆ, ಬೇಸ್ ಪ್ರೈಸ್ ಇರುತ್ತೆ, ಮತ್ತು ಫೈನಲ್ ಬಿಡ್ ಪ್ರೈಸ್ ಎಷ್ಟಕ್ಕೆ ಹೋಗಿದೆ ಅನ್ನೋದನ್ನು ಮೆನ್ಷನ್ ಮಾಡಿರ್ತೀನಿ. ಡೈಮೆನ್ಷನ್ ಸ್ಕ್ವೇರ್ ಮೀಟರ್ ಆ್ಯಂಡ್ ಡೈಮೆನ್ಷನ್ ಸ್ಕ್ವೇರ್ ಫೀಟ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಅದೇ ರೀತಿ ನಿಮಗೆ ಬಿಡ್ ಪ್ರೈಸ್ ಎಷ್ಟು ಇನ್ಕ್ರೀಸ್ ಆಗಿದೆ ಮತ್ತು ಎಷ್ಟು ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆಗಿದೆ ಈ ಎಲ್ಲ ಡೀಟೇಲ್ಸ್ ಇರುತ್ತೆ. ನಾನು ಈ ಎಕ್ಸೆಲ್ ಶೀಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಚೆಕ್ಔಟ್. ಆಗಲೇ ಹೇಳ್ದಾಗೆ ಫಸ್ಟ್ ನಾವು ಬಿ ಎಸ್ ಕೆ 6 ಡೇಸ್ ಸೆಕೆಂಡ್ ಬ್ಲಾಕ್ ಮತ್ತು ಫಿಫ್ತ್ ಬ್ಲಾಕ್ ನಾವು ನೋಡೋಣ. ನಮಗೆ ಬೇಸ್ ಪ್ರೈಸ್ ಬಂದ್ಬಿಟ್ಟು 61,000 ಆಗಿದೆ. ನಮಗೆ ಫಿಫ್ತ್ ಬ್ಲಾಕ್ ಬಂದ್ಬಿಟ್ಟು 49,400 rupees ಇದೆ ಬೇಸ್ ಪ್ರೈಸು. ನೀವು ಇಲ್ಲಿ ನೋಡೋದಾದರೆ ನಮಗೆ ಆಲ್ಮೋಸ್ಟ್ ಡಬಲ್ ಆಫ್ ದ ಅಮೌಂಟ್ ಹೋಗಿದೆ. ನಿಮಗೆ ಇವೆರಡು ಸೈಟು ನಿಮಗೆ ಆಲ್ಮೋಸ್ಟ್ 180% ಫಸ್ಟ್ ಅಂತೂ ಮತ್ತು 200% ನಿಮಗೆ ಆಲ್ಮೋಸ್ಟ್ ಇನ್ಕ್ರೀಸ್ ಆಗಿದೆ. ಡೈಮೆನ್ಷನ್ಸ್ ಕೂಡ ನಿಮಗೆ ಜಾಸ್ತಿನೇ ಇದೆ. ನಿಮಗೆ ಡಬಲ್ ಸೈಟ್ಗಳಿವೆಲ್ಲ. ಡೈಮೆನ್ಷನ್ಸ್ ಬಂದ್ಬಿಟ್ಟು ಸ್ಕ್ವೇರ್ ಫೀಟಲ್ಲಿ 3,358 ಇದೆ. ಇದು 2,286 ಇದೆ. ಇವೆರಡೂ ಕೂಡ ತುಂಬ ಹೈ ಪ್ರೈಸ್ ಆಯಿತು. ಬಟ್ ನೀವು ಇದು 7,500 7,600 ಏನು ನೋಡ್ತಾ ಇದ್ರಲ್ಲ, ಇದು ರೀಸನಬಲ್ ಆಗಿದೆ. ಇದು 15,000 ಮತ್ತು 13,000 ಇದು ಸ್ವಲ್ಪ ಜಾಸ್ತಿ ಆಯಿತು. ಮತ್ತು ನಾವು ನೆಕ್ಸ್ಟ್ ಲೇಔಟ್ ನೋಡೋಣ. ನಾವು ನೆಕ್ಸ್ಟ್ ಲೇಔಟ್ ಬಂದ್ಬಿಟ್ಟು ಎಚ್ ಎ ಎಲ್ ನೋಡೋಣ. ಎಚ್ ಎ ಎಲ್ ಥರ್ಡ್ ಸ್ಟೇಜ್ ಮತ್ತು ಸೆಕೆಂಡ್ ಸ್ಟೇಜ್. ಇದು ಪ್ರೈಸ್ ಯಾವ ರೀತಿಯಾಗಿ ನಮಗೆ ಬಿಡ್ ಆಗಿದೆ ಅಂದ್ಬಿಟ್ಟು ನಾವು ಚೆಕ್ ಮಾಡೋಣ. ನಮಗೆ ಬೇಸ್ ಪ್ರೈಸ್ ಬಂದ್ಬಿಟ್ಟು ನಮಗೆ ಎಚ್ ಎ ಎಲ್ ಆಲ್ಮೋಸ್ಟ್ 1.5 ಲಕ್ಷದ ಮೇಲೆ ಇದೆ. ಇದು 1.51, ಇದು 1.87 ಇದೆ ಬೇಸ್ ಪ್ರೈಸು. ಯಾವುದೂ ಕೂಡ ನಿಮಗೆ ಅಲರ್ಟ್ ಆಗೋಲ್ಲ, ಯಾಕೆ ಅಂತಂದರೆ ನೀವು ಪ್ರೈಸ್ ಆಫ್ ಚೇಂಜ್ ನೋಡಿದ್ರೆ ತುಂಬ ನೆಗ್ಲಿಜಿಬಲ್ ಇದೆ. ಈ ಮೂರು ಸೈಟು ಕೂಡ ಯಾರಿಗೂ ಅಲೋಕೇಟ್ ಆಗಲ್ಲ. ಮೋರ್ ದೆನ್ 10% ಇರಬೇಕು ಯಾವುದಕ್ಕೆ ಅಲೋಕೇಟ್ ಆಗಬೇಕು ಅಂತಂದರೆ. ಎಚ್ ಎ ಎಲ್ ಅಲ್ಲಿ ಯಾರೂ ಕೂಡ ನಿಮಗೆ ಸಿಗ್ನಿಫಿಕೆಂಟ್ ಆಗಿ ಬಿಡ್ ಮಾಡಿಲ್ಲ. ಯಾಕೆ ಅಂತಂದರೆ ಬೇಸ್ ಪ್ರೈಸ್ ಜಾಸ್ತಿ ಇದೆ ಅಂತ ಅನ್ಕೋತೀನಿ ನಾನು. ನಾಟ್ ಶ್ಯೂರ್, ನನಗೆ ಯಾವುದೇ ರೀತಿ ನಾಲೆಜ್ ಇಲ್ಲ ಇದ್ರ ಮೇಲೆ, ಎಚ್ ಎ ಎಲ್ ಲೇಔಟ್ ಮೇಲೆ. ಬಟ್ ನಾನು ಇಲ್ಲಿ ಪಾರ್ಟಿಸಿಪೇಷನ್ಸನ್ನ ನಾನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಹೇಳೋದಾದರೆ ಯಾರೂ ಕೂಡ ಅಂಥ ಇಂಟ್ರೆಸ್ಟ್ ತೋರಿಸಿಲ್ಲ. ನೆಕ್ಸ್ಟ್ ನಾವು ಎಚ್ ಬಿ ಆರ್ ಲೇಔಟ್ನ ನಾವು ಇಲ್ಲಿ ನೋಡೋಣ. ಎಚ್ ಬಿ ಆರ್ ಫಸ್ಟ್ ಸ್ಟೇಜ್ ಫಿಫ್ತ್ ಬ್ಲಾಕ್ ಇದೆ. ಅದ್ರ ಬೇಸ್ ಪ್ರೈಸ್ 1.47 ನಮಗೆ ಕಾಲ್ ಮಾಡ್ತಾ ಇದ್ದಾರೆ. ಫೈನಲ್ ಬಿಡ್ ಪ್ರೈಸ್ ಬಂದ್ಬಿಟ್ಟು 1.51 ಮತ್ತು 1.99 ಕಾಲ್ ಮಾಡಿದ್ದಾರೆ. ಇದು 3%, ಇದು ಅಲೋಕೇಟ್ ಆಗಲ್ಲ, ಇದು ನೆಕ್ಸ್ಟ್ ಆಕ್ಷನ್ಗೆ ಬರುತ್ತೆ. ಬಟ್ ಇದು 35% ಇದು ಅಲೋಕೇಟ್ ಆಗುತ್ತೆ. ಅವ್ರಿಗೂ ಕೂಡ ಒಂದು ರೀಸನಬಲ್ ಪ್ರೈಸ್ ಸಿಕ್ಕಿದೆ ಅನ್ಸುತ್ತೆ. 35% ಇನ್ಕ್ರೀಸ್ ಮಾಡ್ಕೊಂಡು ಹೋಗಿದ್ದಾರೆ. ನಿಮಗೆ ಪ್ರೈಸ್ ಪರ್ ಸ್ಕ್ವೇರ್ ಫೀಟ್ ನೀವು ನೋಡಿದಾಗ 18,000 18,500 ನಿಮಗೆ ಸಿಕ್ಕಿದೆ ಅವ್ರಿಗೆ. ಇದು ಟೋಟಲ್ ಕಾಸ್ಟ್ ಆಗುತ್ತೆ ಅವ್ರಿಗೆ. ಇದ್ರ ಮೇಲೆ ನಿಮಗೆ 6% ಆಫ್ ದ ರಿಜಿಸ್ಟ್ರೇಷನ್ ಚಾರ್ಜಸ್ ಬರುತ್ತೆ. ಆಲ್ಮೋಸ್ಟ್ ನೀವು ಅವ್ರಿಗೆ 70 lakh ಇನ್ಕ್ರೀಸ್ ಆಗಿದೆ ಬೇಸ್ ಪ್ರೈಸ್ಗಿಂತ. ನೆಕ್ಸ್ಟ್ ನಾವು ಎಚ್ ಎಸ್ ಆರ್ ಲೇಔಟ್ ನೋಡೋಣ. ಎಚ್ ಎಸ್ ಆರ್ ಫಸ್ಟ್ ಮತ್ತು ಸೆಕೆಂಡ್ ಸೆಕ್ಟರ್ ನೋಡೋಣ, ಮತ್ತು 6th ಸೆಕ್ಟರ್ ಎಲ್ಲ ಕೂಡ ಇನ್ಕ್ಲೂಡ್ ಮಾಡ್ಕೊಂಡು ನಾನು ನೋಡ್ತಾ ಇದ್ದೀನಿ. ಇದರಲ್ಲಿ ಯಾವ ರೀತಿಯಾಗಿ ಪ್ರೈಸ್ ಆಗಿದೆ ಅಂತ ತಿಳ್ಕೊಳ್ಳೋಣ. ನೀವು ಇಲ್ಲಿ ನೋಡೋದಾದರೆ ಬೇಸ್ ಪ್ರೈಸ್ ಬಂದ್ಬಿಟ್ಟು 2,02,500 rupees ಕಾಲ್ ಮಾಡಿದ್ದಾರೆ ಬಿ ಡಿ ಎ ಕಡೆಯಿಂದ. ಇದು ಆಲ್ಮೋಸ್ಟ್ ನಿಮಗೆ ಡಬಲ್ ಆಗಿದೆ. ಫಸ್ಟ್ ಸೈಟ್ ಕೂಡ ನೋಡ್ಬೋದು 100% ಕಾಲ್ ಆಗಿದೆ. ಇದು ಡೈಮೆನ್ಷನ್ ಬಂದ್ಬಿಟ್ಟು ಕಮ್ಮಿ ಇದೆ, ಆಲ್ಮೋಸ್ಟ್ 833 ಸ್ಕ್ವೇರ್ ಫೀಟ್ ಇದೆ. ಅದಕ್ಕೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಇದು. ಮತ್ತು ಈ ಸೈಟ್ ನಿಮಗೆ 1,042 ಇದೆ. ಮತ್ತು ಇದು ತುಂಬ ದೊಡ್ಡ ಸೈಟು, ಅದಕ್ಕೆ ಇದು ಯಾರೂ ಇಂಟ್ರೆಸ್ಟ್ ತೋರಿಸಿಲ್ಲ. ಇದು ಆಲ್ಮೋಸ್ಟ್ 30-40 ಸೈಟು, ಇದು ಕೂಡ ಯಾರು ತುಂಬ ಇಂಟ್ರೆಸ್ಟ್ ತೋರಿಸಿಲ್ಲ. ಇವೆರಡು ಸೈಟ್ ಕೂಡ ನಿಮಗೆ ನೆಕ್ಸ್ಟ್ ಆಕ್ಷನ್ಗೆ ಬರುತ್ತೆ. ನೀವು ಇಲ್ಲಿ ನೋಡಿದ್ರೆ ಈ ಫಸ್ಟ್ ಸೈಟ್ ನಿಮಗೆ 1,57 lakh ನಿಮಗೆ 50,000 ಇನ್ಕ್ರೀಸ್ ಆಗಿದೆ. ಅವ್ರ ಬಿಡ್ ಪ್ರೈಸ್ ನಿಮಗೆ ಬೇಸ್ ಪ್ರೈಸ್ ಬಂದ್ಬಿಟ್ಟು
1,56,00,000 ಕೋಟ್ ಮಾಡಿದ್ದಾರೆ, ಅದಕ್ಕಿಂತ ಡಬಲ್ ಆಗಿದೆ. ಈ 20% ರೀಸನಬಲ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಪ್ರೈಸ್ ಪರ್ ಸ್ಕ್ವೇರ್ ಫೀಟ್ ನೀವು ನೋಡಿದಾಗ ಇದು ಮತ್ತೆ ಫಸ್ಟ್ ಮಂತ್ ಮತ್ತು ಸೆಕೆಂಡ್ ಮಂತ್ ತುಂಬ ಡಿಫ್ರೆನ್ಸ್ ಇದೆ. ಇದು 22,000, ಇದು 37,000 ನೀವು ನೋಡ್ಬೋದು. ಸೊ ಏರಿಯಾ ಮತ್ತು ಅದು ಲೊಕ್ಯಾಲಿಟಿ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ ಅವರು. ಸೊ ಈ ಡೈಮೆನ್ಷನ್ ಕೂಡ ಏನು ತುಂಬ ಜಾಸ್ತಿ ಇಲ್ಲ, 1042 ಸ್ಕ್ವೇರ್ ಫೀಟ್ ಅಷ್ಟೇ. ಇಲ್ಲಿ ಪಾರ್ಟಿಸಿಪೇಷನ್ ನಿಮಗೆ ತುಂಬ ಯೂಜ್ ಕಾಂಪೀಟ್ ಮಾಡಿದ್ದಾರೆ ಅಷ್ಟೇ ಡಿಫ್ರೆನ್ಸ್ ಅನ್ಸುತ್ತೆ. ನೆಕ್ಸ್ಟ್ ನಾವು ವಿಶೇಷ ಲೇಔಟ್ ನೋಡೋಣ. 4th ಬ್ಲಾಕ್ ಮತ್ತು 3rd ಬ್ಲಾಕ್ ಮತ್ತು ಫಸ್ಟ್ ಬ್ಲಾಕಲ್ಲಿ ನಮಗೆ ಲೇಔಟಲ್ಲಿ ಈ ಬ್ಲಾಕಲ್ಲಿ ನಮಗೆ ಕಾಲ್ ಮಾಡಿದರು. ಸೊ ಅದರ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸೊ ಇಲ್ಲಿ ಬೇಸ್ ಪ್ರೈಸ್ ಬಂದ್ಬಿಟ್ಟು ಸೇಮ್ ಇದೆ ಆಲ್ಮೋಸ್ಟ್. ಇದು ಮಾತ್ರ ನಿಮಗೆ ಫಸ್ಟ್ ಬ್ಲಾಕ್ ಮಾತ್ರ 1000 ರೂಪೀಸ್ ಕಮ್ಮಿ ಇದೆ ಅಪ್ರಾಕ್ಸಿಮೇಟ್ಲಿ. ಸೊ ನೀವು ಇಲ್ಲಿ ನೋಡೋದಾದರೆ ಬಿಡ್ ಪ್ರೈಸ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ ಆಲ್ಮೋಸ್ಟ್ ಇದು 100% ಇನ್ಕ್ರೀಸ್ ಆಗಿದೆ. 86 ಮತ್ತು 146, ಇದು 1.5%. ನೀವು ನೋಡೋದಾದ್ರೆ ಡೈಮೆನ್ಷನ್ ಕೂಡ ಜಾಸ್ತಿ ಇದೆ. ಇದು ನಿಮಗೆ 30-40 ಸೈಟ್ ಬರುತ್ತೆ. ಇದು ನಿಮಗೆ 3,926 ನಿಮಗೆ ಸ್ಕ್ವೇರ್ ಫೀಟ್ ಬರುತ್ತೆ. ನಿಮಗೆ 11,000 ಕಾಲ್ ಮಾಡ್ತಾ ಇದ್ದಾರೆ. ನಿಮಗೆ 30-40 ಸೈಟ್ ಬಂದ್ಬಿಟ್ಟು 14,000 ಓಡ್ತಾ ಇದೆ ನಿಮಗೆ. ಬಟ್ ನೀವು ಅದೇ ನೋಡೋದಾದರೆ ನಿಮಗೆ ಡೈಮೆನ್ಷನ್ಸ್ ಕೂಡ ಕಮ್ಮಿ. ಇದು ನಿಮಗೆ 6.5 ನಿಮಗೆ ಓಡ್ತಾ ಇದೆ, 6.5K ನಿಮ್ಗೆ ಸಿಗ್ತಾ ಇದೆ. ಇದು ರೀಸನಬಲ್ ಇದೆ ಆ್ಯಕ್ಚುಲಿ. ಇದು 7 to 8K ನಿಮಗೆ ರೀಸನಬಲ್ ಪ್ರೈಸಸ್ಸು. 7 to 8K ರೀಸನಬಲ್ ಪ್ರೈಸಸ್ಸು. ಬಟ್ ಇದು 10,000 ಮತ್ತು 11,000 ಇದು ಒಂದು ಸ್ವಲ್ಪ ಓವರ್ ಪ್ರೈಸ್ ಅಂತಲೇ ಹೇಳ್ಬೋದು. ಇದು 14 ಅಂತೂ ನಿಮ್ಗೆ ತುಂಬ ಓವರ್ ಪ್ರೈಸ್ ಆಯಿತು. ಇದು ಡೈಮೆನ್ಷನ್, ಇದು ಲಾಸ್ಟ್ ಸೈಡ್ ಬಂದ್ಬಿಟ್ಟು ಡೈಮೆನ್ಷನ್ ತುಂಬ ಕಮ್ಮಿ ಇದೆ. 377 ನಿಮಗೆ ಸ್ಕ್ವೇರ್ ಫೀಟ್ ಇದೆ. ಇದು ನಿಮಗೆ ಅಲರ್ಟ್ ಆಗಿದೆ ಆ್ಯಕ್ಚುಲಿ. 11.22% ಇನ್ಕ್ರೀಸ್ ಆಗಿದೆ. ಇದು ಅಲರ್ಟ್ ಆಗುತ್ತೆ. ಬಟ್ ಇದರಲ್ಲಿ ಏನು ಕನ್ಸ್ಟ್ರಕ್ಟ್ ಮಾಡ್ಬೋದು ಮತ್ತು ಏನು ಬಿಡ್ಬೋದು ಅದು ಗೊತ್ತಿಲ್ಲ ಇದು ನನಗೆ. ಸೊ ಇದು ಯಾವ ರೀತಿಯಾಗಿ ಡೈಮೆನ್ಷನ್ ಬರುತ್ತೆ ಅಂತ ನಂಗೆ ನೋಡಿಲ್ಲ. ಸೊ ಬಟ್ ಇದು ಡೈಮೆನ್ಷನ್ ತುಂಬ ಕಮ್ಮಿ ಆಯಿತು. ದೇ ಹ್ಯಾವ್ ಗಾಟ್ ಇಟ್ ಫಾರ್ 24 lakh. ಸೊ ನಾನು ಇದು ಎಕ್ಸೆಲ್ ಶೀಟ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಫೀಲ್ ಫ್ರೀ ಟು ಚೆಕ್ಔಟ್. ನಿಮಗೆ ಈ ಫುಲ್ಲು ನಮಗೆ ಸೈಟಲ್ಲಿ ನಿಮಗೆ ಈ ಫುಲ್ಲಲ್ಲಿ ಈ ಲಿಸ್ಟಲ್ಲಿ ನಿಮಗೆ ಟೋಟಲ್ ನಿಮಗೆ 77 ಮಾತ್ರ ಇದೆ. ಇನ್ನು ಮಿಕ್ಕಿದ್ದು ಟೋಟಲ್ ಲೈಕ್ 103 or 102 ನಿಮಗೆ ಕಾಲ್ ಮಾಡಿದ್ದು ಸೈಟ್ಗಳು. ಬಟ್ ಇದೆಲ್ಲ ನೆಕ್ಸ್ಟ್ ಎಲ್ಲ ನಿಮ್ಗೆ ಯಾರೂ ಪಾರ್ಟಿಸಿಪೇಟ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಅದನ್ನೆಲ್ಲ ಇಲ್ಲಿ ಲಿಸ್ಟ್ ಮಾಡಿಲ್ಲ. ಅಪ್ರಾಕ್ಸಿಮೇಟ್ಲಿ 25 to 30 ಸೈಟ್ಸ್ಗಳು ಯಾರೂ ಪಾರ್ಟಿಸಿಪೇಟ್ ಮಾಡಿಲ್ಲ. ಆ ಸೈಟ್ಗಳಿಗೆ ಯಾವುದೇ ರೀತಿ ಬಿಡ್ ನಿಮಗೆ ಸಬ್ಮಿಟ್ ಆಗದೇ ಇರೋ ಕಾರಣಕ್ಕೆ ಸೊ ನಾನು ಇಲ್ಲಿ ಎಕ್ಸೆಲ್ ಶೀಟಲ್ಲಿ ಅದನ್ನು ಫೆಚ್ ಮಾಡಿಲ್ಲ. ನೀವು ಅದನ್ನು ಆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತಂದರೆ ನೀವು KPP ಪೋರ್ಟಲಲ್ಲಿ ವಿಸಿಟ್ ಮಾಡಿ, ಅಲ್ಲಿ ನೀವು ತಿಳ್ಕೊಬೋದು ಯಾವ ಸೈಟ್ಗಳಿಗೆ ಇಲ್ಲಿ ನಿಮಗೆ ಬಿಡ್ ಸಬ್ಮಿಟ್ ಆಗಿಲ್ಲ ಅಂದ್ಬಿಟ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.